ಆರೋಪಿ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗಾಗಲೇ ಎಸ್ಐಟಿ ನೋಟಿಸ್ ಜಾರಿ ಮಾಡಿದೆ. ವಿಚಾರಣೆಗೆ ಹಾಜರಾಗಿ ಅನ್ನೋ ಸೂಚನೆಯನ್ನ ಕೊಟ್ಟಿದೆ. ಈ ಬೆನ್ನಿಗೆ ಪ್ರಜ್ವಲ್ ಯಾವಾಗ ವಿದೇಶದಿಂದ ವಾಪಸ್ ಬರ್ತಾರೆ ಅನ್ನೋದು ಪ್ರಶ್ನೆ. ಮೇ 3ನೇ ತಾರೀಕು ಬರುವಂತ ಸಾಧ್ಯತೆ ಇದೆ. ವಿದೇಶಕ್ಕೆ ಅಂದ್ರೆ ಜರ್ಮನಿಗೆ ತೆರಳೋದಕ್ಕಿಂತ ಮುಂಚಿತವಾಗಿ ಟಿಕೆಟ್ ಬುಕ್ ಮಾಡುವಾಗ ರಿಟರ್ನ್ ಟಿಕೆಟ್ ಕೂಡ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದರು. ಜರ್ಮನ್ನ ಫ್ರಾಂಕ್ಫರ್ಟ್ನಿಂದ ಲುಫ್ತಾನ್ಸಾ ಏರ್ ಟಿಕೆಟ್ ಅನ್ನ ಬುಕ್ ಮಾಡಿರೋದು ಗೊತ್ತಾಗಿದೆ. ಮೇ 3ರಂದು ಫ್ರಾಂಕ್ಫರ್ಟ್ನಿಂದ ಹೊರಡುತ್ತೆ ವಿಮಾನ. ಮಧ್ಯರಾತ್ರಿ ಬೆಂಗಳೂರಿಗೆ ತಲುಪುವಂತ ಸಾಧ್ಯತೆ ಇದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ತಲುಪುತ್ತೆ. ಅದೇ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಅಂದ್ರೆ ನಿಗದಿತ ಪ್ರವಾಸದಂತೆಯೇ ಅವರು ವಾಪಸ್ ಬರ್ತಾರಾ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಪ್ರಜ್ವಲ್ ರೇವಣ್ಣ ಮೊನ್ನೆ ಎಲೆಕ್ಷನ್ ಮುಗಿಸಿ ಜರ್ಮನಿಗೆ ಹೋಗೋ ಸಂದರ್ಭದಲ್ಲಿ ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿದರು. ಆ ರಿಟರ್ನ್ ಟಿಕೆಟ್ ಪ್ರಕಾರ ಮೇ 3ನೇ ತಾರೀಕು ಮಧ್ಯಾಹ್ನ ಫ್ರಾಂಕ್ಫರ್ಟಿಂದ ವಿಮಾನ ಹೊರಡುತ್ತೆ. ಅವತ್ತೇ ಮಧ್ಯರಾತ್ರಿ ಬೆಂಗಳೂರು ತಲುಪುತ್ತೆ ವಿಮಾನ. ಅವರ ನಿಗದಿತ ಪ್ರವಾಸ ಇರೋದು ಹಾಗೆ, ಅಥವಾ ವೀಸಾ ಅಪ್ಲೈ ಮಾಡುವಾಗ ಈ ರೀತಿ ಅವರು ಆ ಪ್ರವಾಸವನ್ನು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ವಾಪಸ್ ಬರೋದು ಮೇ 3ನೇ ತಾರೀಕು. ಸದ್ಯ ನೋಟಿಸ್ ಕೂಡ ಅವರಿಗೆ ಇಶ್ಯೂ ಆಗಿದೆ. ನೋಟಿಸ್ ಕೊಡಲಾಗಿದೆ, ವಿಚಾರಣೆಗೆ ಹಾಜರಾಗಿ ಅಂತ. ಹೊಳೆನರಸೀಪುರ ಟೌನ್ ಸ್ಟೇಷನ್ನಲ್ಲಿ ದಾಖಲಾಗಿರುವಂಥ ಕೇಸು. 47 ವರ್ಷದ ಮಹಿಳೆಯೊಬ್ಬರು ರೇವಣ್ಣ ಮತ್ತು ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಇಬ್ಬರ ಮೇಲೂ ಕೂಡ ಕೇಸು ದಾಖಲಿಸಿದ್ದಾರೆ. IPC ಸೆಕ್ಷನ್ 354A, 354D, 506 ಮತ್ತು 509 ಅಡಿಯಲ್ಲಿ ಕೇಸು ದಾಖಲಾಗಿದೆ. ಇದರ ಬೆನ್ನಿಗೆ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೋಟಿಸನ್ನು ಕೂಡ ಕೊಡಲಾಗಿದೆ. ಯಾವಾಗ ಬರ್ತಾರೆ, ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಸೊ ರೇವಣ್ಣ ಅವರನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರು ನಾನು ಇಂಥದ್ದಕ್ಕೆಲ್ಲ ಹೆದರಲ್ಲ, SIT ತನಿಖೆಯಾಗಲಿ, ವಿಚಾರಣೆಗೆ ಹಾಜರಾಗ್ತೀನಿ ಅಂತ ರೇವಣ್ಣ ಮಾತನಾಡಿದರೆ ಪ್ರಜ್ವಲ್ ಪ್ರತಿಕ್ರಿಯೆಗೆ ಸಿಕ್ಕಿಲ್ಲ. ಇಲ್ಲಿವರೆಗೂ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಡೀ ಇಶ್ಯೂಗೆ ಸಂಬಂಧಿಸಿದಂತೆ ಯಾವೊಂದು ಪ್ರತಿಕ್ರಿಯೆಯೂ ಕೂಡ ಇಲ್ಲ. ಅವರು ಎಲೆಕ್ಷನ್ ಮುಗಿಸಿದ ಬೆನ್ನಿಗೆ 26ನೇ ತಾರೀಕೇನು ಎಲೆಕ್ಷನ್ ಆಯಿತು, ಮೊದಲ ಹಂತದ್ದು, ಹಾಸನ ಕೂಡ ಅದೇ ಹಂತದಲ್ಲಿ ಎಲೆಕ್ಷನ್ ಏನಾಯಿತು, ಆ ನಂತರ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದಾರೆ. JDS ನಾಯಕರನ್ನ ಅಥವಾ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರನ್ನು ಕೇಳಿದರೆ ಅವನಿಗೆ ಗೊತ್ತಿರಲಿಲ್ಲ FIR ಆಗುತ್ತೆ, SIT ಆಗುತ್ತೆ ಅಂತ ಅವನಿಗೆ ಗೊತ್ತಿತ್ತ. ಅವನು ಯಾವತ್ತಿನಂತೆ ಪ್ರವಾಸಕ್ಕೆ ಹೋಗಿದ್ದಾನೆ, ಕರೆದಾಗ ವಾಪಸ್ ಬರ್ತಾನೆ ಅಂತ ರೇವಣ್ಣ ಹೇಳಿಕೊಂಡಿದ್ರು. ಸೊ ಈಗ ಅವರ ನಿಗದಿತ ಪ್ರವಾಸದಂತೆ ಅವರು ಮೇ 3ನೇ ತಾರೀಕು ವಾಪಸ್ ಬರಬೇಕಾಗತ್ತೆ. ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂಥ ವಿಡಿಯೋಗಳು ಸದ್ಯ ವೈರಲ್ ಆಗ್ತಿದ್ದಾವೆ, ಸರ್ಕ್ಯುಲೇಟ್ ಆಗ್ತಾ ಇದ್ದಾವೆ. ಅಲ್ಲಿ ಆ ವಿಡಿಯೋದಲ್ಲಿರುವಂಥ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಮತ್ತು ಅವರ ವಿರುದ್ಧ ಆರೋಪ ಮಾಡಿದವರು ಕೂಡ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕಾಗಿರೋದು ಪ್ರಜ್ವಲ್ ರೇವಣ್ಣ. ಅವರ ಪ್ರತಿಕ್ರಿಯೆ ಏನು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಈಗ ಮೇ 3ನೇ ತಾರೀಕಿಗೆ ಅವ್ರದ್ದು ರಿಟರ್ನ್ ಟಿಕೆಟ್ ಬುಕ್ ಆಗಿದೆ. ಸೊ ಆ ದಿನನೇ ವಾಪಸ್ ಬರ್ತಾರಾ ಅಥವಾ ಬೇರೆ ಆಪ್ಷನ್ ಏನಾದರೂ ಇರುತ್ತಾ? ಸಾಮಾನ್ಯವಾಗಿ ಈಗ ನಾನು ಒಂದು ಟೂರ್ ಪ್ಲ್ಯಾನ್ ಮಾಡ್ಕೊಂಡು ವಿದೇಶಕ್ಕೆ ಹೋಗಿದ್ದೀನಿ, ಸೊ ನಾನು ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದೀನಿ, ಆ ನಂತರ ನನಗೆ ಚೇಂಜ್ ಮಾಡಿಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಇದೆಯಾ, ಅವಕಾಶ ಇದೆಯಾ? ರಕ್ಷತ್, ಖಂಡಿತವಾಗ್ಲೂ ಎಮರ್ಜೆನ್ಸಿ ಕೇಸಸ್ಗಳಲ್ಲಿ ಇದು ಪಾಸಿಬಿಲಿಟೀಸ್ ಇದೆ. ಆದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಈಗಾಗಲೇ ಅವರ ಕಂಪ್ಲೀಟ್ ಮೆಡಿಕಲ್ ಚೆಕಪ್ ಕೂಡ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಿದ್ರು ಕೂಡ ಅಥವಾ ಡಿಲೇ ಏನಾದರೂ ಲೇಟಾಗಿ ಅವ್ರು ಬರ್ತಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯ ಕಾರಣವನ್ನು ಕೊಟ್ಟು ಡಿಲೇ ಬರಲಾಗುತ್ತೆ. ಆದರೆ ಇಲ್ಲಿ ಈಗಾಗಲೇ ಏನು ನೋಟಿಸನ್ನು ಕೂಡ ವಾಟ್ಸಪ್ ಮುಖಾಂತರವಾಗಿ ಸರ್ವ್ ಮಾಡಿರೋದ್ರಿಂದ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅಂದರೆ ಪ್ರಜ್ವಲ್ ರೇವಣ್ಣ ಆಪ್ತ ಮೂಲಗಳ ಮಾಹಿತಿ ಪ್ರಕಾರವಾಗಿ ಅವರು ವಿಚಾರಣೆಗೆ ಹಾಜರಾಗ್ತಾರೆ. 3ನೇ ತಾರೀಕು ಅವರು ಬಂದು 4ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತಾರೆ. ಅವತ್ತೇ ರೇವಣ್ಣ ಅವರು ಕೂಡ
ಅವ್ರ ಜೊತೆಯಲ್ಲಿ ಹೋಗ್ತಾರೆ ವಿಚಾರಣೆಗೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಫ್ರಾಂಕ್ಫರ್ಟ್ನಿಂದ ಏನು ಈಗಾಗಲೇ SIT ಅಧಿಕಾರಿಗಳು ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ 3ನೇ ತಾರೀಕು ಅವರು ಮಧ್ಯಾಹ್ನ ಅಲ್ಲಿಂದ ಲುಫ್ತಾನ್ಸಾ ಏರ್ವೇಸ್ ಅಲ್ಲಿ ಟಿಕೆಟ್ ಅನ್ನು ಕೂಡ ಬುಕ್ ಮಾಡ್ಕೊಂಡಿದ್ದಾರೆ. ಮಧ್ಯಾಹ್ನ ಬಿಟ್ಟರೆ ರಾತ್ರಿ 1:30 ಸುಮಾರಿಗೆ ಬೆಂಗಳೂರು ತಲುಪ್ತಾರೆ. ಹಾಗಾಗಿ SIT ಅಧಿಕಾರಿಗಳು ಫಿಸಿಕಲ್ ಆಗಿ ಅವರಿಗೆ ನೋಟಿಸ್ ಅನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಕಂಪ್ಲೀಟ್ ಪ್ಲಾನ್ ಅನ್ನ ಮಾಡಿಕೊಂಡು ತಂಡಗಳನ್ನು ಕೂಡ ರಚಿಸಿ ಅಲ್ಲಿ ಯಾರಿರಬೇಕು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಯಾಕಂದ್ರೆ ಅರೆಸ್ಟ್ ಮಾಡೋಕೆ ಬರೋದಿಲ್ಲ ಅಂತ ಈಗಾಗಲೇ ಗೊತ್ತಿರೋದ್ರಿಂದ ಈ ಪ್ರಕರಣದಲ್ಲಿ ಅವರಿಗೆ ನೋಟಿಸ್ ಅನ್ನ ಯಾವ ರೀತಿ ಸರ್ವ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಾಟ್ಸ್ಆಪ್ ಅಲ್ಲಿ ಈಗಾಗಲೇ ಸರ್ವ್ ಮಾಡಿರೋದ್ರಿಂದ ಫಿಸಿಕಲ್ ಆಗಿ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡೋದಕ್ಕೆ SIT ಅಧಿಕಾರಿಗಳು ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ನಡೆಸಿದ್ದಾರೆ. ರಕ್ಷಿತ್, ಸಂದೇಶ್, ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗ ದಾಖಲಾಗಿರುವಂಥ ಕೇಸ್ ಏನಿದೆ ಅದು ಹೊಳೆನರಸೀಪುರ ಟೌನ್ ಸ್ಟೇಷನ್ನಲ್ಲಿ ದಾಖಲಾಗಿರುವಂಥ ಕೇಸು. ಆ ಕೇಸಿಗೆ ಸಂಬಂಧಿಸಿದಂತೆ ಬಂಧನದ ಭೀತಿ ಇಲ್ಲ ಹಾಗಿದ್ರೆ? ರಕ್ಷಿತ್, ಖಂಡಿತವಾಗ್ಲೂ ಇಲ್ಲ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು 3-4 ಸೆಕ್ಷನ್ಸ್ಗಳೇನಿದಾವೆ, 354A, 354D, ಹಾಗೆ 506 ಮತ್ತೆ 509 ಎಲ್ಲವೂ ಕೂಡ 7 ವರ್ಷಕ್ಕಿಂತ ಕಡಿಮೆ ಪ್ರಮಾಣದ ಶಿಕ್ಷೆ ಇರೋದ್ರಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ 41A ನ ಅಡಿಯಲ್ಲಿ ನೋಟಿಸ್ ಕೊಟ್ಟು ಕರೆದು ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈ ಸೆಕ್ಷನ್ಸ್ಗಳೇನಿರ್ತವೆ, ಸೆಕ್ಷನ್ಸ್ಗಳು ಸ್ಟ್ರಾಂಗ್ ಇಲ್ಲದ ಕಾರಣ ಇಲ್ಲಿ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಜಸ್ಟ್ ಅವರನ್ನ ವಿಚಾರಣೆಗೆ ಕರೆದು ಕಂಪ್ಲೀಟ್ ಆದ ಅವರ ಒಂದು ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಪಾಸಿಬಿಲಿಟೀಸ್ ಅಂದ್ರೆ ಅರೆಸ್ಟ್ ಮಾಡುವಂತ ಪಾಸಿಬಿಲಿಟೀಸ್ ಅಥವಾ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಯಾವಾಗ ಬರ್ತವೆ ಅಂದ್ರೆ 41A ನ ಅಡಿಯಲ್ಲಿ ನೋಟಿಸ್ ಅನ್ನ ಏನು ಸರ್ವ್ ಮಾಡ್ತಾರೆ, ಮೊದಲನೇ ಬಾರಿ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಅಥವಾ ಮೊದಲನೇ ಬಾರಿ ವಿಚಾರಣೆಗೆ ಹಾಜರಾಗಲಿಲ್ಲ ಅಂದ್ರೆ 2ನೇ ನೋಟಿಸ್ ಅನ್ನ ಕೊಡ್ತಾರೆ. 2ನೇ ನೋಟಿಸ್ಗೂ ಕೂಡ ರಿಪ್ಲೈ ಮಾಡಲಿಲ್ಲ ಅಥವಾ ವಿಚಾರಣೆಗೆ ಹಾಜರಾಗಲಿಲ್ಲ ಅಂದ್ರೆ, ಯಾಕಂದ್ರೆ 2ನೇ ನೋಟಿಸ್ಗೆ ವಿಚಾರಣೆಗೆ ಹಾಜರಾದ್ರೆ ಯಾವ ಕಾರಣಕ್ಕೆ ಮೊದಲನೇ ನೋಟಿಸ್ಗೆ ರಿಪ್ಲೈ ಮಾಡಲಿಲ್ಲ ಅಥವಾ ವಿಚಾರಣೆಗೆ ಬರಲಿಲ್ಲ ಅನ್ನೋ ರೀಸನ್ ಅನ್ನ ಕೊಡಬೇಕು. 3ನೇ ನೋಟಿಸ್ಗೂ ಕೂಡ ಇವರು ವಿಚಾರಣೆಗೆ ಹಾಜರಾಗಲಿಲ್ಲ ಅಂದ್ರೆ ಆಗ ಅರೆಸ್ಟ್ ಮಾಡುವಂತ ಚಾನ್ಸಸ್ ಗಳಿರ್ತವೆ. ಅಂದ್ರೆ ಅಲ್ಲಿ ಅವರಿಗೆ ಅರೆಸ್ಟ್ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಬಿಕಾಸ್ 41A ನ ಅಡಿಯಲ್ಲಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ 3 ಬಾರಿ ನೋಟಿಸ್ಗೆ ಪ್ರತಿಕ್ರಿಯೆ ಕೊಡಲಿಲ್ಲ ಅಥವಾ ವಿಚಾರಣೆಗೆ ಹಾಜರಾಗಲಿಲ್ಲ ಅಂದ್ರೆ ಆಗ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳಿರ್ತವೆ. ಅದನ್ನ ಹೊರತುಪಡಿಸಿ ತನಿಖೆಗೆ ಸರಿಯಾದ ರೀತಿಯಲ್ಲಿ ಸಹಕಾರ ಮಾಡಿ ಈ ನೋಟಿಸ್ಗಳಿಗೆ ಅವರು ರಿಪ್ಲೈನ ಮಾಡಿದ್ರೆ ನಿಜಕ್ಕೂ ಕೂಡ ಯಾವುದೇ ರೀತಿ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಇರೋದಿಲ್ಲ. ಸಪೋಸ್ 3 ನೋಟಿಸ್ಗೂ ಕೂಡ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಆಗ ಅರೆಸ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಒಂದು ಪ್ರಕ್ರಿಯೆಗಳನ್ನ SIT ಅಧಿಕಾರಿಗಳು ಶುರು ಮಾಡಲಿದ್ದಾರೆ. ರಕ್ಷಿತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.